ಈ ಸಿನಿಮಾದಲ್ಲಿ ಒಂದೊಳ್ಳೆ ಅನುಭವದ ಜೊತೆಗೆ ಏನಾದರೂ ತಗೊಂಡು ಬರ್ಬೋದಾ ಅಂತ ಯೋಚನೆ ಮಾಡೋದಾದರೆ ಸಿನಿಮಾದ ಕಾಂಪ್ಲಿಕ್ಟ್ ಅರ್ಥ ಆಗಿದ್ದರೆ ಮಾತ್ರ. ಇವನು ಕೊಳತೋಗಿರೋ ಹೃದಯಕ್ಕೆ ಹಿಡಿಯೋ ಕನ್ನಡಿನೇ. ತಾನೇ ಹುಟ್ಟಿಸಿದ ಮಗುನ ಹುಟ್ಟಿಲ್ಲ ಅನಿಸ್ಬೇಕು ಅನ್ಕೊಂಡವನು ಮನುಷ್ಯನೇ ಅಲ್ಲ, ಮೃಗ. ಹೆಣ್ಮಕ್ಳು ಸಂಬಂಧಗಳಿಗೆ ಮಾಡೋ ತ್ಯಾಗ ಹುಟ್ಟಿದಾಗಲೇ ಬಂದಿರೋ ರೋಗ. Fighting for his scraps. ಅವಳ ಸಾವು ಅವನಿಗೆ ಚಪ್ಪಲಿ ತಗೊಂಡು ಹೊಡೆದಂಗಿತ್ತು. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು, ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ನನ್ನ ಕಣ್ಣಲ್ಲಿ ನನ್ನ ತಮ್ಮ ಮೆರೆಯೋ ಕನಸು ತುಂಬಿರಬೇಕು. ನನ್ನ ಆಸೆ ಏನ್ ಗೊತ್ತಾ ರಾಯ? ಟಾಕ್ಸಿಕ್ ಟಾಕ್ಸಿಕ್ ಟಾಕ್ಸಿಕ್. ಎಷ್ಟು ದಿನಗಳು ಕಾದ್ವಿ, ಎಷ್ಟು ನಿರೀಕ್ಷೆಗಳು, ಅದೆಷ್ಟು ಪ್ರಶ್ನೆಗಳು. ಯಶ್ ಅವರ ಟಾಕ್ಸಿಕ್ ಘೋಷಣೆಯಾದ ದಿನದಿಂದಲೇ ಈ ಸಿನಿಮಾದ ಸುತ್ತ 10 ಹಲವು ನಿರೀಕ್ಷೆಗಳು ಹುಟ್ಕೊಂಡಿದ್ವು. KGF ನಂತರ ಯಶ್ ಯಾವ ರೀತಿಯ ಕಥೆಯೊಂದಿಗೆ ಬರ್ತಾರೆ, ಯಾವ ರೀತಿಯ ಪಾತ್ರದಲ್ಲಿ ಕಾಣಿಸ್ಕೋತಾರೆ, ಅವ್ರ ಮುಂದಿನ ಸಿನಿಮಾ ಯಾವ ಮಟ್ಟದಲ್ಲಿರುತ್ತೆ, ಟೀಸರ್ನಿಂದ ಪೋಸ್ಟರ್ನವರೆಗೆ, ಯಶ್ ಅವರ ಲುಕ್ನಿಂದ ಸಿನಿಮಾ ಜಗತ್ತಿನವರೆಗೆ ಪ್ರತಿಯೊಂದು ಹಂತದಲ್ಲೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾನೇ ಇತ್ತು. ಒಂದು ಸಿನಿಮಾ ಬರೋ ಮುಂಚೆಯೇ ಅದ್ರ ಬಗ್ಗೆ ಇಷ್ಟೊಂದು ಹೈಪ್ ಸೃಷ್ಟಿಯಾಗೋದು ಸಾಮಾನ್ಯ ಅಲ್ಲ. ಪ್ರತಿಯೊಂದು ಹಂತದಲ್ಲೂ ಕ್ಯೂರಿಯಾಸಿಟಿ ಹೆಚ್ಚಾಗ್ತಾನೇ ಇತ್ತು. ಈಗ ಆ ಎಲ್ಲ ಕುತೂಹಲಗಳಿಗೆ ತೆರೆ ಬಿದ್ದಿದೆ. ಇಷ್ಟು ದಿನದಿಂದ ಕಾದಿದ್ದ ಟಾಕ್ಸಿಕ್ ಏನು ಕೊಟ್ಟಿದೆ? ನಾವು ನಿರೀಕ್ಷೆ ಮಾಡ್ಕೊಂಡಿದ್ದ ಸಿನಿಮಾ ಇದೇನಾ? ಅಥವಾ ನಮ್ಮ ನಿರೀಕ್ಷೆಗಳನ್ನೇ ಮೀರಿ ಬೇರೆ ಲೋಕವೊಂದನ್ನು ತೋರಿಸ್ತಾ? ಇಷ್ಟೆಲ್ಲ ಕಾಯಿಸಿದ ಟಾಕ್ಸಿಕ್ ನಿಜಕ್ಕೂ ಟಾಕ್ಸಿಕ್ ಆಗಿದೆಯಾ? ಅಥವಾ ನಿರೀಕ್ಷೆಗಳನ್ನೇ ಟಾಕ್ಸಿಕ್ ಮಾಡಿಬಿಟ್ಟಿದೆಯಾ? ಟಾಕ್ಸಿಕ್ ಗ್ರೌನ್ ಅಪ್ಸ್ಗಾಗಿ ಮಾಡಿರುವ ಒಂದು ಫೆರಿ ಟೈಲ್. ಹಾಗಾದರೆ ಈ ಕಥೆಯಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ರಾಯ ಯಾರು, ಅವನೊಳಗಿನ ಟಾಕ್ಸಿಸಿಟಿ ಎಲ್ಲಿಂದ ಬಂತು, ಮತ್ತು ಟಾಕ್ಸಿಕ್ ನಿಜವಾಗಿಯೂ ಒಂದು ಸಿನಿಮಾ ಆಗಿ ಗೆದ್ದಿದೆಯಾ? ಬನ್ನಿ ಮಾತಾಡೋಣ. ಇದೇ ಇವತ್ತಿನ ಸಿನಿಮಾ ಕತೆ DNS ಜೊತೆ. ನೀವು ನೋಡ್ತಾ ಇದ್ದೀರಾ ಸುಮನ್ TV ಕನ್ನಡ. ನಾನು ಶಿವರಾಜ್ DNS. ಇದು ಎಲ್ರಿಗೂ ಅರ್ಥ ಆಗೋ ಚಂದಮಾಮನ ಕಥೆಯಲ್ಲ ಅಂತ ಅವರೇ ಹೇಳ್ತಾರೆ. ಸಿನಿಮಾ ನೋಡಿದ ನನಗೇನು ಅರ್ಥ ಆಯಿತು, ಅನುಭವ ಆಯಿತು ಅನ್ನೋ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ತೀನಿ. ಇದು ನಿಮ್ಮ ಅಭಿಪ್ರಾಯವೂ ಆಗಿರಬಹುದು ಅಥವಾ ಆಗಿಲ್ಲದೇ ಇರಬಹುದು. ಈ ಟಾಕ್ಸಿಕ್ನ ಕತೆ ನಮ್ಮನ್ನು ಒಂದು ವಿಭಿನ್ನ ಕಾಲಘಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಪವರ್ ಇದೆ, ಮನಿ ಇದೆ, ಕ್ರೈಮ್ ಇದೆ, ದ್ರೋಹ ಇದೆ, ಮತ್ತು ಬದುಕುಳಿಯೋಕೆ ಯಾರನ್ನು ಬೇಕಾದರೂ ಎದುರಾಕೊಳ್ಳೋ ಪರಿಸ್ಥಿತಿ ಎದುರಾಗೋ ಜಗತ್ತು ಇದಾಗಿದೆ. ಈ ಜಗತ್ತಿನಲ್ಲಿ ಯಾರು ಸಂಪೂರ್ಣವಾಗಿ ಒಳ್ಳೆಯವರಲ್ಲ, ಯಾರು ಸಂಪೂರ್ಣವಾಗಿ ಕೆಟ್ಟವರು ಅಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಒಂದು ಅಜೆಂಡಾ. ಅಂತಹ ಜಗತ್ತಿನೊಳಗೆ ನಾವು ನೋಡೋ ಪ್ರಮುಖ ವ್ಯಕ್ತಿ ರಾಯ. ಆ ರಾಯ ಅನ್ನೋ ಕ್ಯಾರೆಕ್ಟ್ರು ಹೊರಗಿನಿಂದ ನೋಡಿದರೆ ಒಬ್ಬ ರೂಟ್ಲೆಸ್ ಗ್ಯಾಂಗ್ಸ್ಟರ್. ಅವನಿಗೆ ಭಯ ಅನ್ನೋ ಪದವೇ ಗೊತ್ತಿಲ್ಲ. ಅವನಿಗೆ ಸೊಸೈಟಿಯ ರೂಲ್ಸ್ ಮುಖ್ಯ ಅಲ್ಲ, ಅವನಿಗೆ ಬೇಕಾಗಿರೋದು ಪವರ್. ಆದರೆ ರಾಯನನ್ನು ಕೇವಲ ಗ್ಯಾಂಗ್ಸ್ಟರ್ ಅಂತ ನೋಡಿದರೆ ಈ ಸಿನಿಮಾದ ಒಂದು ದೊಡ್ಡ ಲೇಯರ್ ಮಿಸ್ ಆಗುತ್ತೆ. ಯಾಕಂದರೆ ಈ ಕ್ಯಾರೆಕ್ಟರ್ನ ಒಳಗೆ ಒಂದು ದೊಡ್ಡ ಎಮೋಷ್ನಲ್ ಕಾನ್ಫ್ಲಿಕ್ಟ್ ಇದೆ. ಅವನಿಗೆ ತನ್ನದೇ ಆದ ಒಂದು ವರ್ಲ್ಡ್ ಇದೆ, ಅವನಿಗೆ ತನ್ನದೇ ಆದ ರಿಲೇಷನ್ಶಿಪ್ ಇವೆ, ಮತ್ತು ಆ ರಿಲೇಷನ್ಶಿಪ್ ಅವನ ಸ್ಟ್ರೆಂತ್ ಕೂಡ ಹೌದು, ಅವನ ವೀಕ್ನೆಸ್ ಕೂಡ ಹೌದು. ಇಂಟ್ರೆಸ್ಟಿಂಗ್ ಅಲ್ವಾ? ನನಗೆ ಇಲ್ಲಿ ರಾಯನ ಕ್ಯಾರೆಕ್ಟರ್ ಇಂಟ್ರೆಸ್ಟಿಂಗ್ ಅನಿಸೋದು ಅವನು ಇಲ್ಲಿ ಹೀರೋನೂ ಅಲ್ಲ, ವಿಲನ್ನೂ ಅಲ್ಲ. ಈಸ್ ದ ಟೋಟಲಿ ಕಾಂಪ್ಲಿಕೇಟೆಡ್ ಹ್ಯೂಮನ್ ಬೀಯಿಂಗ್. ರಾಯ ಡಸ್ ನಾಟ್ ಆಸ್ಕ್ ಯುವರ್ ಅಪ್ರೂವಲ್. ಅವನು ತನ್ನದೇ ಆದ ರೂಲ್ಸ್ನಲ್ಲಿ ಬದುಕ್ತಿದ್ದಾನೆ. ಯಾರ ಅಪ್ಪಣೆಯೂ ಇಲ್ಲದೆ ಏನು ಬೇಕಾದರೂ ಮಾಡ್ತಾನೆ. ರಾಯ ಅಂತ ಗದ್ರಿ ತಡೆಯೋ ತಾಕತ್ತೇನಾದರೂ ಇದ್ದರೆ ಅದು ಅವನ ಅಕ್ಕ ಗಂಗಾಳಿಗೆ ಮಾತ್ರ. ಇನ್ನು ಗಂಗಾ ಗತ್ತು ಗಾಂಭೀರ್ಯ ಅಷ್ಟೇ ಅಲ್ಲ, ಗಂಡೆದೆ ಹೆಣ್ಣು. ಗಂಡಿನ ಸರಿಸಮವಾಗಿ ಗನ್ ಹಿಡಿಯೋದು, ಡಮಾರ್ ಡಿಮೀರ್ ಅಂತ ಫೈಟ್ ಮಾಡುವಂಥದ್ದು, ರಾಕೆಟ್ ಸ್ಪೀಡ್ನಲ್ಲಿ ಕಾರು ಬೈಕ್ ಓಡಿಸೋವಂಥ ಸೂಪರ್ ವುಮೆನ್. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಮೊದಲ ಕಾರಣ ಇದೆ ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಒಬ್ಬ ಮಾಸ್ ಹೀರೋಗೆ ಬಿಲ್ಡಪ್ಪು, BGM, ಡೈಲಾಗ್ ಇರೋದು ಕಾಮನ್. ಆದರೆ ಈ ಸಿನಿಮಾದಲ್ಲಿ ಸಪೋರ್ಟಿಂಗ್ ಫೀಮೇಲ್ ಕ್ಯಾರೆಕ್ಟರ್ಗೂ ಮಾಸ್ ಹೀರೋ ಲೆವೆಲ್ಗೆ ಬಿಲ್ಡಪ್ ಕೊಟ್ಟಿರೋದು ಚೆನ್ನಾಗಿತ್ತು. ಯಶ್ ಅವ್ರ ಬಗ್ಗೆನೇ ಮಾತಾಡೋದಾದರೆ KGFನಲ್ಲಿ ರಾಕಿಯನ್ನು ನೋಡಿದ್ವಿ, ಅಲ್ಲಿ ಆಟಿಟ್ಯೂಡ್ ಇತ್ತು, ಮಾಸ್ ಎಲಿವೇಶನ್ ಇತ್ತು. ಆದರೆ ಇಲ್ಲಿ ರಾಯನಲ್ಲಿ ಅದರ ಜೊತೆಗೆ ಒಂದು ಡಾರ್ಕ್ನೆಸ್ ಇದೆ, ಒಂದು ಅನ್ಪ್ರಿಡಿಕ್ಟಬಿಲಿಟಿ ಇದೆ, ಒಂದು ಮ್ಯಾಡ್ನೆಸ್ ಇದೆ. ಯಶ್ ಅವರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಆ್ಯಸ್ ಯೂಶಲಿ ಅಲ್ಟಿ. ಎಲ್ಲವೂ ಕ್ಯಾರೆಕ್ಟರ್ನ ಮೂಡ್ಗೆ ತಕ್ಕಂತೆ ಚೇಂಜ್ ಆಗುತ್ತೆ. ಕೆಲವು ಸೀನ್ನಲ್ಲಿ ಡೈಲಾಗ್ಸ್ಗಿಂತ ಅವರ ರಿಯಾಕ್ಷನ್ನೇ ಡೈಲಾಗ್ ಆಗಿಬಿಡುತ್ತೆ. ಇದೇ ಯಶ್ ಅವರ ಪರ್ಫಾರ್ಮೆನ್ಸ್ಗೆ ದೊಡ್ಡ ಪ್ಲಸ್. ಕತೆ 1947 ಕಾಲಘಟ್ಟದಲ್ಲಿ ನಡೆಯೋ ಕತೆ. ಒಬ್ಬ ಮಗ ತನ್ನ ಅತ್ಯಂತ ಕೆಟ್ಟ ಹಾಗೂ ನೀಚ ಅಪ್ಪನ ಕತೆ ಹೇಳುವ ಕತೆ. ಏನಿದು ಕತೆ ಹೇಳೋ ಕತೆ ಅನ್ನೋದನ್ನು ಸಿನಿಮಾದಲ್ಲೇ ನೋಡಿ.
ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು ಅನ್ನೋ ಎಳೆಯೊಂದಿಗೆ ಹೆಣೆದಿರುವಂಥ ಕತೆ. ಓಪಿಯಂ ಟ್ರೇಡು, ಕ್ಯಾಸಿನೋ ಬಿಸ್ನೆಸ್, ಸರ್ಕಸ್, ಅಕ್ಕ ತಮ್ಮನ ಸೆಂಟಿಮೆಂಟು, ಅಪ್ಪ ಮಗನ ಜಿದ್ದಾಜಿದ್ದಿನ ಜೊತೆಗೆ ಹ್ಯೂಮನ್ ಸೈಕಾಲಜಿ ಹಾಗೂ ವಿಮೆನ್ ಸೈಕಾಲಜಿ ಎರಡನ್ನೂ ಸೇರಿಸಿ ಒಂದು ರೀತಿ ಎಕ್ಸ್ಪೆರಿಮೆಂಟಲ್ ಮಾಡುವಂಥ ದೊಡ್ಡ ಪ್ರಯತ್ನ. ಈ ಸಿನಿಮಾದ ಪ್ಲಸ್ ಪಾಯಿಂಟಿನ ಫಸ್ಟ್ ಲೈನಲ್ಲಿ ನಿಲ್ಲೋದು ಡೈಲಾಗ್ಸ್. ಒಂದೊಂದು ಡೈಲಾಗ್ಸ್ಗಳಿಗೂ ಅವರು ಕಟ್ಟಿಕೊಡೋ ಪಾತ್ರದ ವೇಗಕ್ಕೆ ಜೊತೆಯಾಗಿ ಸ್ಪಷ್ಟವಾಗಿ ಗಟ್ಟಿಯಾಗಿ ಕೇಳಿಸುತ್ತೆ. ಪಾತ್ರಗಳಷ್ಟೇ ಅಲ್ಲ, ನರೇಟಿವ್ ಸ್ಪೇಸಲ್ಲಿ ಬರೋ ವಿವರಣೆ ಕೂಡ. ಫಾರ್ ದ ಎಕ್ಸಾಂಪಲ್, ತಾನೇ ಹುಟ್ಟಿಸಿದ ಮಗುನ ಹುಟ್ಟಲಿಲ್ಲ ಅನಿಸ್ಬೇಕು ಅಂದ್ಕೊಂಡವನು ಮನುಷ್ಯನೇ ಅಲ್ಲ, ಮೃಗ. ಅವನು ಕೊಳತೋಗಿರೋ ಹೃದಯಕ್ಕೆ ಹಿಡಿಯೋ ಕನ್ನಡಿನೇ. ಹೆಣ್ಣು ಮಕ್ಕಳು ಸಂಬಂಧಗಳಿಗೆ ಮಾಡೋ ತ್ಯಾಗ ಹುಟ್ಟಿದಾಗಲೇ ಬಂದಿರೋ ರೋಗ. ಅವಳ ಸಾವು ಅವನಿಗೆ ಚಪ್ಪಲಿ ತಗೊಂಡು ಹೊಡೆದಂಗಿತ್ತು ಅನ್ನುವಂಥ ಡೀಪ್ ಡೈಲಾಗ್. ಇವೆಲ್ಲವನ್ನು ಸಿನಿಮಾದಲ್ಲಿ ಕೇಳೋದೇ ಒಂದು ಮಜಾ. ಹಾಡುಗಳು ನನಗೆ ತಬಾಹಿಗಿಂತಲೂ ಆರದ ಗಾಯ ಅಂತ ತುಂಬ ಇಷ್ಟ ಆಯಿತು. ರುಕ್ಮಿಣಿ ವಸಂತ್ ಎಂಟ್ರಿ ಅಂತೂ ಚಿಂದಿ, ಸಖತ್ ಇಂಟೆನ್ಸ್ ಬಿಲ್ಡ್ ಮಾಡೋದಲ್ಲದೆ ತಟ್ಟಂಥ ಕಾಮಿಕ್ ಮೂಡಿಗೆ ಹೋಗಿ ಮಜಾ ಕೊಡುತ್ತೆ ಆ ಸೀನು. ಇನ್ನು ಕ್ಯಾಮ್ರಾ ವರ್ಕು ಇಷ್ಟ ಆಯಿತು. ಮ್ಯೂಸಿಕ್ ಕೂಡ ಸಿನಿಮಾ ಫ್ಲೋಗೆ ತಕ್ಕಂತೆ ಇದೆ. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಸ್ಟ್ರೈಟಾ ರಿವರ್ಸಾ ಜಿಗ್ಜಾಗ ಅಂತ ಯೋಚನೆ ಮಾಡಿದರೆ ಎಲ್ಲವೂ ಅನ್ಬೋದು. ಹಾಗಾಗಿನೇ ಚೂರು ಎಲ್ರಿಗೂ ಅರ್ಥ ಆಗೋದು ಕಷ್ಟ. ಈ ಸಿನಿಮಾದಲ್ಲಿ ಒಂದೊಳ್ಳೆ ಅನುಭವದ ಜೊತೆಗೆ ಏನಾದರೂ ತೊಗೊಂಡು ಬರ್ಬೋದಾ ಅಂತ ಯೋಚನೆ ಮಾಡೋದಾದರೆ ಸಿನಿಮಾದ ಕಾಂಪ್ಲಿಕ್ಟ್ ಅರ್ಥ ಆಗಿದ್ದರೆ ಮಾತ್ರ. ಮನುಷ್ಯ ಯಾರೇ ಆದರೂ ಏನೇ ಆದರೂ ಮನುಷ್ಯನಾಗಿರಬೇಕು, ಹಠಾಚಟಗಳ ಹಿಡಿತ ಅವನಿಗಿರಬೇಕು. ಇಲ್ಲ ಅಂದರೆ ತಲೆ ಕೆಟ್ಟು ಗೊಬ್ಬರ ಆಗತ್ತೆ ಅನ್ನೋದಕ್ಕೆ ಈ ಸಿನಿಮಾ ಹೈ ವಿಟ್ನೆಸ್ ಅನ್ನೋದು ನನ್ನ ಅನಿಸಿಕೆ. ಇನ್ನು ಆದಿ ಅಂತ್ಯ, ಮೊದಲು ಕೊನೆ, ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ಮಾತಾಡೋದಾದರೆ ಸಿನಿಮಾ ಮೊದಲಿನಿಂದಲೇ ಒಂದು ದೊಡ್ಡ ವರ್ಲ್ಡ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಕ್ಯಾರೆಕ್ಟರ್ಸ್ ಪರಿಚಯ ಆಗ್ತಾರೆ, ಕಾನ್ಫ್ಲಿಕ್ಟ್ ಬರುತ್ತೆ, ರಾಯ ಯಾವ ಜಗತ್ತಲ್ಲಿದ್ದಾನೆ ಅನ್ನೋದು ನಿಧಾನವಾಗಿ ಗೊತ್ತಾಗುತ್ತೆ. ಆದರೆ ಇಲ್ಲೊಂದು ಪಾಯಿಂಟ್ನಲ್ಲಿ ಸಿನಿಮಾ ನಮ್ಮ ಪೇಷನ್ಸನ್ನು ಟೆಸ್ಟ್ ಮಾಡಬಹುದು. ಯಾಕಂದರೆ ಎಲ್ಲವನ್ನು ಸ್ಟ್ರೈಟಾಗಿ ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಕೆಲವು ಕ್ಯಾರೆಕ್ಟರ್ಗಳು ಯಾಕೆ ಬಂದವು, ಅವುಗಳ ಇಂಟೆನ್ಷನ್ ಏನು, ಈ ಘಟನೆ ಮುಂದಿನ ಘಟನೆಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ಕೆಲವೊಮ್ಮೆ ನೀವು ನಾವೇ ಫಿಗರ್ ಔಟ್ ಮಾಡ್ಕೋಬೇಕಾಗತ್ತೆ. ಅದರಿಂದಲೇ ಕೆಲವರಿಗೆ ಫಸ್ಟ್ ಹಾಫ್ ಎಂಗೇಜಿಂಗ್ ಅನಿಸ್ಬೋದು, ಇನ್ನು ಕೆಲವರಿಗೆ ಎಲ್ಲಿಗೆ ಹೋಗ್ತಿದೆ ಕತೆ ಅನ್ನೋ ಫೀಲಿಂಗ್ ಬರಬಹುದು. ಮೊದಲಾರ್ಧದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ವರ್ಲ್ಡ್ ಬಿಲ್ಡಿಂಗ್. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ತನ್ನ ರಿಯಲ್ ಇಂಟೆನ್ಸಿಟಿನ ತೋರಿಸೋದಕ್ಕೆ ಶುರು ಮಾಡುತ್ತೆ. ಕಾನ್ಫ್ಲಿಕ್ಟ್ ದೊಡ್ಡದಾಗುತ್ತೆ, ಕ್ಯಾರೆಕ್ಟರ್ಸ್ನ ಮೋಟಿವ್ ಕ್ಲಿಯರ್ ಆಗುತ್ತೆ, ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ರಾಯ ಯಾವ ಥರದ ಮನುಷ್ಯ ಅನ್ನೋದು ಇನ್ನಷ್ಟು ರಿವೀಲ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಕ್ಷನ್ ಕೂಡ ಸ್ಕೇಲ್ ಅಪ್ ಆಗುತ್ತೆ. ಒಂದು ಕಡೆ ವೈಲೆನ್ಸ್, ಇನ್ನೊಂದು ಕಡೆ ಎಮೋಷನ್ಸ್, ಮತ್ತೊಂದು ಕಡೆ ದ್ರೋಹ. ಈ ಮೂರು ಎಲಿಮೆಂಟ್ಸ್ಗಳು ಒಂದೊಂದಕ್ಕೊಂದು ಮಿಕ್ಸ್ ಆಗುತ್ತಾ ಹೋಗುತ್ತೆ. ಆದರೆ ಇಲ್ಲೊಂದು ವಿಷಯ ಹೇಳಲೇಬೇಕು. ಸಿನಿಮಾ ಕೆಲವು ಕಡೆ ಅಗತ್ಯಕ್ಕಿಂತ ಹೆಚ್ಚು ಸ್ಟ್ರೆಚ್ ಆಗಿದೆ ಅಂತ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಅಂದರೆ ಸೀನ್ ಚೆನ್ನಾಗಿದೆ, ವಿಜುವಲ್ಸ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇದನ್ನು ಸ್ವಲ್ಪ ಶಾರ್ಟಾಗಿ ಹೇಳ್ಬೋದಿತ್ತಲ್ವಾ ಅಂತ ಕೆಲವು ಕಡೆ ಅನಿಸ್ಬಹುದು. ಇನ್ನು ಆ್ಯಕ್ಷನ್, ಇದು ಟಾಕ್ಸಿಕ್ನ ಮೇಜರ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ವೈಲೆನ್ಸ್ ಇಲ್ಲಿ ಸಾಫ್ಟಾಗಿ ಟ್ರೀಟ್ ಆಗಿಲ್ಲ. ಅದಕ್ಕಾಗಿಯೇ ಇದು ಫ್ಯಾಮಿಲಿ ಆಡಿಯನ್ಸ್ಗಾಗಿ ಮಾಡಿರುವಂಥ ಸಿನಿಮಾ ಅಲ್ಲ. ಸೆನ್ಸಾರ್ ಆಗಲೇ ಸರ್ಟಿಫಿಕೇಟ್ ಮಾಡಿದೆ. ಆ ಎ ಸರ್ಟಿಫಿಕೇಟ್ ಕೂಡ ಅದಕ್ಕೆ ಒಂದು ಕ್ಲಿಯರ್ ಇಂಡಿಕೇಷನ್ಸ್. ಈ ಸಿನಿಮಾದ ಟೀಸರು ಟ್ರೈಲರು ಬಂದಾಗ ಆ ದೃಶ್ಯಗಳಲ್ಲಿದ್ದಂತಹ ಒಂದಷ್ಟು ಹಸಿ ಬಿಸಿ ದೃಶ್ಯಗಳು ಮತ್ತು ಈ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ನೋಡಿದ್ರೆ ಇದು ಇನ್ನು ಟ್ರೈಲರಲ್ಲಿ ಹಿಂಗಿದೆ, ಇನ್ನು ಸಿನಿಮಾದಲ್ಲಿ ಹೆಂಗಿದೆಯೋ ಅಂತ ಅಂದ್ಕೊಂಡಿದ್ವಿ. ನಿಜ ಹೇಳಬೇಕಂತಂದರೆ ಕೈ ಕಡಿಯೋದು, ತಲೆ ಕಡಿಯೋವಂಥ ರಕ್ತಪಾತದ ಸೀನ್ಗಳಿದಾವಲ್ಲ, ಅವೆಲ್ಲ ಹೆಚ್ಚಾಗೇ ಇದ್ದಾವೆ ಅಂತ ಹೇಳ್ಬೋದು. ಹಾಗಾಗಿನೇ ಇದಕ್ಕೆ ಎ ಸರ್ಟಿಫಿಕೇಟ್ ಕೊಟ್ಟಿದೆ, ಮತ್ತು ಮಕ್ಕಳು ನೋಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಪರ್ಸ್ನಲಿ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸಿದ ಒಂದು ಡಿಪಾರ್ಟ್ಮೆಂಟ್ ಅಂದರೆ ವಿಜುವಲ್ಸ್. ಕ್ಯಾಮ್ರಾಮನ್ ರಾಜೀವ್ ರವಿ ಅವರ ಫ್ರೇಮಿಂಗ್ನಲ್ಲಿ ಒಂದು ಡಾರ್ಕ್ ಗ್ರಿಟ್ಟಿ ಟೆಕ್ಸ್ಚರ್ ಕಾಣುತ್ತೆ. ಸೆಟ್ ಡಿಸೈನು, ಲೈಟಿಂಗು, ಕಾಸ್ಟ್ಯೂಮು, ಪ್ರೊಡಕ್ಷನ್ ಡಿಸೈನು ಎಲ್ಲವೂ ಸೇರಿ ಒಂದು ಸಪ್ರೇಟ್ ಯೂನಿವರ್ಸ್ನೇ ಕ್ರಿಯೇಟ್ ಮಾಡಿವೆ ಅಂತ ಹೇಳ್ಬೋದು. ಕೆಲವು ಫ್ರೇಮಲ್ಲಿ ನೋಡಿದಾಗ ಇದು ಕನ್ನಡ ಸಿನಿಮಾನ ಅಲ್ವಾ ಅನ್ನೋ ಒಂದು ಡೌಟ್ ಕೂಡ ಶುರುವಾಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿದೆ ಅಂತ. ನನಗೊಂದು ಸೀನ್ ಅಂತೂ ಮಲಯಾಳಂದು ಇರುವಾರ್ ಅನ್ನೋ ಸಿನಿಮಾ ಅನಿಸುತ್ತೆ, ಅದು ಇವತ್ತಿಗೂ ರೊಮ್ಯಾಂಟಿಕ್ ಸೀನು, ಅದನ್ನು ನೆನಪಿಸುತ್ತೆ. ಆದರೂ ನನ್ನ ಪಾಯಿಂಟ್ ಏನಂದರೆ, ಗ್ರ್ಯಾಂಡ್ ವಿಜುವಲ್ಸ್ ಇದ್ದ ಮಾತ್ರಕ್ಕೆ ಸಿನಿಮಾ ಗ್ರೇಟ್ ಆಗಲ್ಲ. ವಿಜುವಲ್ಸ್ ಸ್ಟೋರಿಗೆ ಸಪೋರ್ಟ್ ಆಗಬೇಕು. ಟಾಕ್ಸಿಕಲ್ಲಿ ಕೆಲವೊಮ್ಮೆ ವಿಜುವಲ್ಸು ಇಟ್ಸ್ ಸೆಲ್ಫ್ ಬಿಕಮ್ ಎ ಅಟ್ರ್ಯಾಕ್ಷನ್ ಅಂತ ಅನಿಸುತ್ತೆ. ಅದು ಒಂದು ಸ್ಟ್ರೆಂತ್ ಕೂಡ ಹೌದು, ಕೆಲವೊಮ್ಮೆ ವೀಕ್ನೆಸ್ ಅಂತಲೂ ಅನಿಸ್ಬಹುದು. ಮ್ಯೂಸಿಕ್ ಮತ್ತು ಸೌಂಡ್ ಬಗ್ಗೆ ಆಗಲೇ ಹೇಳಿದೆ. ಕೆಲವು ಸೀನ್ನಲ್ಲಿ ವಿಜುವಲ್ ಮತ್ತು ಸೌಂಡ್ ಎರಡೂ ಒಟ್ಟಿಗೆ ತುಂಬ ಅಗ್ರೆಸಿವ್ ಆಗಿಬಿಡ್ತವೆ.
ಆ ರೀತಿಯಾದ ಸಂದರ್ಭಗಳು ಕೆಲವೊಮ್ಮೆ ಬೇರೆ ಸಿನಿಮಾಗಳ ಒಂದು ಸೀನ್ ರೆಫರೆನ್ಸ್ನ ನೆನಪಿಸಬಹುದು. ಇನ್ನು ಸಪೋರ್ಟಿಂಗ್ ಕಾಸ್ಟಿಂಗ್ ಬಗ್ಗೆ ಹೇಳಬೇಕಂತಂದರೆ ಟಾಕ್ಸಿಕ್ನಲ್ಲಿ ದೊಡ್ಡ ಸ್ಟಾರ್ ಕಾಸ್ಟೇ ಇದೆ, ಇದಾಗಲೇ ಎಲ್ರಿಗೂ ಗೊತ್ತಿರುವಂಥದ್ದು. ಈ ಕ್ಯಾರೆಕ್ಟರ್ಸ್ಗಳು ಎಲ್ಲವೂ ತಮ್ಮದೇ ಆದ ಒಂದು ಸ್ಪೇಸ್ನ ಹೊಂದಿದ್ದಾವೆ ಅಂತ ಹೇಳ್ಬೋದು. ಇಷ್ಟು ದೊಡ್ಡ ಸ್ಟಾರ್ ಕಾಸ್ಟ್ ಇದ್ದಾಗ ರಿಸ್ಕ್ ಇರುತ್ತೆ. ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಈಕ್ವಲ್ ಡೆಪ್ತ್ ಕೊಡೋದು ಕಷ್ಟ. ಅವುಗಳದ್ದೇ ಆದ ಗತ್ತಂತೂ ಇದರಲ್ಲಿ ಇದೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಗೀತು ಮೋಹನ್ ದಾಸ್, ಇಲ್ಲಿ ನಿಜವಾದ ಎಕ್ಸ್ಪೆರಿಮೆಂಟಲ್ ಶುರುವಾಗೋದು ಇವರ ಡೈರೆಕ್ಷನ್ನಲ್ಲಿ. ಯಾಕಂತಂದರೆ ಒಬ್ಬ ಮಾಸ್ ಸೂಪರ್ ಸ್ಟಾರ್ನ ತಗೊಂಡು ಅವ್ರನ್ನ ಕಂಪ್ಲೀಟ್ಲಿ ಕನ್ವೆನ್ಷನಲ್ ಕಮರ್ಷಿಯಲ್ ಟೆಂಪ್ಲೇಟಲ್ಲಿ ಹಾಕದೆ ಒಂದು ಡಾರ್ಕ್ನೆಸ್ ಮತ್ತು ಮೋರ್ ಲೇಯರ್ ವರ್ಡ್ನ ಕ್ರಿಯೇಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದು ರಿಸ್ಕಿ ಮೂವ್. ಅದರಲ್ಲಿ ಗೀತು ಅವರು ಗ್ರೇಟ್ ಅಂತ ನನಗನ್ನಿಸ್ತು. ಅದು ನನಗೆ ವರ್ಕ್ ಆಗಿದೆ ಕೂಡ. ಮತ್ತು ಎಲ್ರಿಗೂ ಈ ಸ್ಟೈಲ್ ಕನೆಕ್ಟ್ ಆಗಲೇಬೇಕು ಅನ್ನೋ ರೂಲ್ ಇಲ್ಲ. ಅದೇ ಕಾರಣಕ್ಕೆ ಟಾಕ್ಸಿಕ್ ಬಗ್ಗೆ ಅಂದರೆ ಟಾಕ್ಸಿಕ್ ಕುರಿತಾದ ಮಿಕ್ಸ್ಡ್ ರಿಯಾಕ್ಷನ್ಸ್ ಬರ್ತಾ ಇರೋದು. ಕೆಲವರು ವಿಜುವಲ್ಸು ಮತ್ತು ಆ್ಯಕ್ಷನ್ ನೋಡಿ ಯಶ್ ಅವರ ಪರ್ಫಾರ್ಮೆನ್ಸ್ ನೋಡಿ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನು ಕೆಲವರಿಗೆ ಸ್ಕ್ರೀನ್ ಪ್ಲೇ ಸ್ಲೋ ಆಯಿತು, ಫ್ಲೋ ಲೆಂತ್ ಆಯಿತು ಅನ್ನೋ ಸಮಸ್ಯೆಗಳು ಕಾಣಿಸುತ್ತೆ. ಹಾಗಾದರೆ ಒಟ್ಟಾರೆಯಾಗಿ ಏನು ಚೆನ್ನಾಗಿದೆ ಹೇಳುಗುರು ಸಾಕು ಅಂತಂದರೆ, ಮೊದಲನೇದಾಗಿ ಯಶ್, ಎರಡನೇದು ವಿಜುವಲ್ ಪ್ರೆಸೆಂಟೇಷನ್ಸ್, ಮೂರನೇದು ಆ್ಯಕ್ಷನ್ಸ್, ನಾಲ್ಕನೇದು ಪ್ರೊಡಕ್ಷನ್ ಡಿಸೈನ್, ಐದನೇದು ಸಿನಿಮಾ ಕನ್ವೆನ್ಷನಲ್ ಕಮರ್ಷಿಯಲ್ ಟೆಂಪ್ಲೇಟ್ನಿಂದ ಹೊರಗೆ ಹೋಗೋ ಧೈರ್ಯ ಮತ್ತು ಒಂದು ಡಾರ್ಕ್ ವರ್ಲ್ಡ್ನ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ. ಹಾಗಾದರೆ ಏನು ಕೆಲಸ ಮಾಡಲಿಲ್ಲ? ಮೊದಲನೇದು ಲೆಂತ್. 3 ಗಂಟೆ 14 ನಿಮಿಷದ ರನ್ ಟೈಮ್ ಇರೋ ಸಿನಿಮಾದಲ್ಲಿ ಪ್ರೊಟೆನ್ಷನ್ ಇನ್ನೂ ಕ್ರಿಸ್ಪಿ ಆಗಿರಬಹುದಿತ್ತು ಅಂತ ಅನಿಸುತ್ತೆ. ಎರಡನೇದು ಕ್ಲಾರಿಟಿ. ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡದೆ ಆಡಿಯನ್ಸ್ಗೆ ಟ್ರಸ್ಟ್ ಮಾಡೋದು ಒಳ್ಳೆಯ ಪ್ರಯತ್ನ ಆಗಿರೋದೇನೋ ಅಂತ ಅನಿಸುತ್ತೆ. ಯಾಕಂದರೆ ಕೆಲವೊಮ್ಮೆ ಅದರಿಂದಲೇ ಕನ್ಫ್ಯೂಷನ್ಸ್ಗಳು ಶುರುವಾಗ್ತವೆ. ಇನ್ನು ಮೂರನೇದು, ಕೆಲವು ಮೂಮೆಂಟ್ನಲ್ಲಿ ಸ್ಟೈಲ್ ಸ್ಟೋರಿಗಿಂತ ಮುಂದೆ ಹೋಗುತ್ತೆ. ಅಂದರೆ ಸೀನ್ ಚೆನ್ನಾಗಿದೆ, ಆದರೆ ಸ್ಟೋರಿಗೆ ಇದು ಇಷ್ಟು ಬೇಕಿತ್ತಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ನೀವು ಮಾಸ್ ಆ್ಯಕ್ಷನ್ ಸಿನಿಮಾನ, ಡಾರ್ಕ್ ವರ್ಲ್ಡ್ನ, ಸ್ಟೈಲಿಶ್ ವಿಜುವಲ್ಸ್ನ, ವೈಲೆನ್ಸ್ನ, ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಎಕ್ಸ್ಪೆರಿಮೆಂಟಲ್ ಸ್ಟೋರಿ ಟೆಲ್ಲಿಂಗ್ನ ಇಷ್ಟಪಡ್ತೀರಾ ಅನ್ನೋದಾದರೆ ಟಾಕ್ಸಿಕ್ ನಿಮ್ಮ ಟೈಪ್ ಆಫ್ ಸಿನಿಮಾ ಆಗಬಹುದು. ನೀವು ಸಿಂಪಲ್ ಸ್ಟೋರಿ, ಸ್ಟ್ರೈಟ್ ನರೇಷನ್ಸು ಮತ್ತು ಈ ಕ್ಲಿಯರ್ ಕ್ಯಾರೆಕ್ಟರ್ಸ್ ಆರ್ಕ್ಸು, ಫ್ಯಾಮಿಲಿ ಫ್ರೆಂಡ್ಲಿ, ಇನ್ನು ಓವರ್ ಎಕ್ಸ್ಪೆಕ್ಟ್ ಮಾಡಿಕೊಂಡು ಥಿಯೇಟ್ರಿಗೆ ಹೋದರೆ ಈ ಸಿನಿಮಾ ನಿಮಗೆ ಕನೆಕ್ಟ್ ಆಗದೇ ಇರಬಹುದು. ನನ್ನ ಪ್ರಕಾರ ಟಾಕ್ಸಿಕ್ನ ಬಿಗ್ಗೆಸ್ಟ್ ಸಕ್ಸಸ್ ಇದು ಒಂದು ರಿಸ್ಕ್ ತಗೊಂಡಿದ್ದು. ಟಾಕ್ಸಿಕ್ನ ಬಿಗ್ಗೆಸ್ಟ್ ಪ್ರಾಬ್ಲಮ್ ಕೂಡ ಅದೇ, ರಿಸ್ಕ್. ಯಾಕಂದರೆ ಎಕ್ಸ್ಪೆರಿಮೆಂಟ್ ಎಲ್ರಿಗೂ ವರ್ಕ್ ಆಗಲ್ಲ. ಆದರೆ ಒಬ್ಬ ಫಿಲ್ಮ್ ಮೇಕರ್ ಏನಾದರೂ ಹೊಸದನ್ನು ಟ್ರೈ ಮಾಡಿದಾಗ ಪ್ಲಸ್ ಆ್ಯಂಡ್ ಮೈನಸ್ ಖಂಡಿತ ಇರುತ್ತೆ. ಯಾಕಂತಂದರೆ ಇದರ ಆಂಬಿಷನ್ ಕೂಡ ದೊಡ್ಡದು, ಇದರ ವಿಜುವಲ್ ಸ್ಕೇಲ್ ಕೂಡ ದೊಡ್ಡದು, ಮತ್ತು ಯಶ್ ಸ್ಕ್ರೀನ್ ಪ್ರೆಸೆನ್ಸ್ ಅದು ಇನ್ನೂ ದೊಡ್ಡದು. ಇನ್ನೊಂದು ಮಾತು ಹೇಳಲೇಬೇಕು, ಟಾಕ್ಸಿಕ್ ನಿಮ್ಮಿಂದ ಒಂದು ರಿಯಾಕ್ಷನ್ ಅಂತೂ ತಗೊಳುತ್ತೆ. ಯಾಕಂತಂದರೆ ಅದು ಇಷ್ಟ ಆಗಲಿ ಇಷ್ಟ ಆಗದೇ ಇರಲಿ, ಇಗ್ನೋರ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಇದಿಷ್ಟು ಟಾಕ್ಸಿಕ್ ಸಿನಿಮಾದ ಕುರಿತಾದ ನನ್ನ ಅಭಿಪ್ರಾಯ ಹಾಗೂ ಅನಿಸಿಕೆ ಆಗಿತ್ತು. ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಮತ್ತೊಂದು ಸಿನಿಮಾದ ಕತೆ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ವಾಚ್ ಸಿನಿಮಾಸ್, ಫೀಲ್ ಸಿನಿಮಾಸ್, ಟಾಕ್ ಸಿನಿಮಾಸ್. ಧನ್ಯವಾದ.